ನಿನ್ನೆ ಒಂದು ಒಳ್ಳೆ ಶಾಂತಿಯುತವಾದ ಹೋರಾಟ ನಡೆಸ್ತಾ ಇದ್ವಿ. ಯಾಕಂದ್ರೆ ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ರೈತರು ಸುಮ್ಮನೆ ಇರೋಕ್ಕಾಗಲ್ಲ. ಇವತ್ತು ನಾವುಗಳೆಲ್ಲ ನಿಂತಿರೋದು ನಮ್ಮ ಹೋರಾಟ ಅಲ್ಲ, ಅದು ನಮ್ಮ ಹೋರಾಟನೇ. ರೈತರಿಗೆ ಏನಾದ್ರು ಆದ್ರೆ ನಾವು ನಿಲ್ಬೇಕು. ಅದಕ್ಕೆ ಒತ್ತಾಗಿ ನಿಂತ್ಕೊಂಡ್ವಿ, ಬಂದ್ರು, ಕೇಳಿಸ್ಕೊಂಡ್ರು. ಇದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಏನಲ್ಲ. ಇದು 3.5-4 ವರ್ಷ ನಡೀತಿರೋ ಹೋರಾಟ. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ಹೋರಾಟದ ಸ್ಥಳಕ್ಕೆ ಬಂದು ಇದು ಅನ್ಯಾಯ ಆಗ್ತಾ ಇರೋದು, ಇದನ್ನ ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಅದನ್ನ ನೆನಪಿಸಿದ್ರಿ ಮತ್ತೆ ಮತ್ತೆ ಅವರಿಗೆ. ಇಲ್ಲ, ನೀವು ಹೇಳಿದ್ರಿ ಒಂದು ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಬಂದಿದೆ, ಅದು ಡಿ-ನೋಟಿಫಿಕೇಶನ್ ಮಾಡಬೇಕು. ಅದನ್ನ ಏನ್ ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಸಮಸ್ಯೆ ಇದು ಅಂದಾಗ ಮೊದಲು ನಮಗೆ ಬೇಕಾಗಿರೋದು ನೀವೊಂದು ಮೀಟಿಂಗ್ ಕರೀರಿ. ಈ ರೈತರನ್ನ, ಈ ಕಮಿಟಿಯನ್ನ ನೀವು ಮೀಟಿಂಗ್ ಕರಿಬೇಕು ಮತ್ತು ಆ ರೈತರಿಗೆ ಆಶ್ವಾಸನೆ ಕೊಡಬೇಕು. ಮುಖ್ಯಮಂತ್ರಿಯಾಗಿ ನಾನು ಇದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ, ನಮಗೆ ಡೇಟ್ ಕೊಡಿ. ಅದಕ್ಕೆ ಕೊನೆಗೂ ಅವರೀಗ ಅದನ್ನ ಪತ್ರಿಕೆಯನ್ನು ಹೊರಡಿಸಿದ್ದಾರೆ. ಅವರು 4ನೇ ತಾರೀಕು ಶುಕ್ರವಾರ ನಮಗೆ 11:00ವರೆಗೆ ಮೀಟಿಂಗ್ ಕೊಟ್ಟಿದ್ದಾರೆ. ನಾವು ಬರ್ತೀವಿ. ನಮ್ಮ ಎರಡೂ ಸಾಧ್ಯತೆಗಳನ್ನ, ಅದನ್ನ ಹೇಗೆ ಡಿನೋಟಿಫಿಕೇಶನ್ ಮಾಡಬೇಕು, ಇದನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚಿಸ್ತೀವಿ. ಕೇಳಿಸ್ಕೊಳ್ಳೋದು ಮುಖ್ಯ, ನಮಗೆ ಸ್ಪಂದಿಸೋದು ಬಹಳ ಮುಖ್ಯ. ನಮಗೆ ಅದನ್ನ ಕೊಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಇನ್ನೊಂದು ಹೇಳಿದೀವಿ, ನೀವು 4ನೇ ತಾರೀಕು ತನಕ ತಗೊಳ್ತೀವಿ. ಓಕೆ, ನಾವು ನಿಮ್ಮ ಒತ್ತಡಗಳನ್ನ, ನಿಮ್ಮ ಸರ್ಕಾರದ ರೂಲ್ಸ್ ಗಳನ್ನ ನೋಡ್ಬೋದು, ನಾವು ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಅಲ್ಲಿವರೆಗೆ ಫ್ರೀಡಮ್ ಸರ್ಕಲ್ ನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಲ್ಲ, ಯಾಕಪ್ಪ ಅಂದ್ರೆ ಹಂಗೆಲ್ಲ ಆಗಲ್ಲ. ಅದು ಒಬ್ಬ ರೈತರು ನಮ್ಮ ನೋವನ್ನ ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೇವೆ ನಾವು. ನಮ್ಮ ಹೋರಾಟ ನಡೆಯುತ್ತದು. 4ನೇ ತಾರೀಕಿಗೆ ಮತ್ತೆ ನೀವು ಭೇಟಿಯಾದಾಗ ನಮ್ಮ ಜೊತೆ ಕೂತು ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ ಅಂತೀವಿ. ಪಾಸಿಟಿವ್ ಆಗಿದ್ದಾರೆ. ಯಾಕಂದ್ರೆ ಸ್ವಲ್ಪ ಜನಪರವಾದ, ಜನರ ಸಮಸ್ಯೆನ ಅರ್ಥ ಮಾಡ್ಕೊಂಡವರು. ಅವ್ರಿಗೆ ಇದನ್ನು ಹೊಸ ಸಮಸ್ಯೆ ಅಲ್ಲ, ಇದಕ್ಕೆ ಮುಂಚೆ ಬಂದು ಮಾತು ಕೊಟ್ಟವರೇನೆ. ನೋಡೋಣ ಏನಾಗುತ್ತೆ ಅಂತ. ಅದನ್ನೆಲ್ಲ ಹೆಂಗ್ ಒಪ್ಕೊಳಕಾಗತ್ತೆ ನೋಡಿ. ಬ್ರಿಟಿಷರು ಹೊಡೆದಾಡ್ತಾ ಇದೆಯಲ್ಲ, ಒಂದ್ 100 ಜನ ನೀವು ಸ್ಟ್ರೈಕ್ ಮಾಡಿದ್ರಿ ಅಂದ್ಕೊಳ್ಳಿ, 20 ಜನ ಈ ಕಡೆ ಕರ್ಕೊಂಡ್ಬಿಡೋದು, 40 ಜನ ಕರ್ಕೊಂಡ್ಬಿಡೋದು. ಈ ಆಟ ಯಾರ ಜೊತೆ ಆಟ ಆಡ್ತೀರಿ ನೀವು? 13 ಹಳ್ಳಿಲಿ 3 ಹಳ್ಳಿಲಿ ತಗೊಳ್ತೀವಿ, ಒಂದ್ 400 ಎಕರೆ ಕೊಡ್ತೀವಿ, ಮಿಕ್ಕಿದ ಕಮರ್ಷಿಯಲ್ ಮಾಡ್ತೀವಿ. ಈ ಒಡೆದಾಳ ಆಟ ಬೇಡ ಅಲ್ವಾ? ಇದು ನಂದಲ್ಲ, ಆ 13 ಹಳ್ಳಿಯ ಹೆಣ್ಮಕ್ಳು, ಅಲ್ಲಿಯ ಕುಟುಂಬ ನಮಗ್ ಬ್ಯಾಡ್ರಿ. ಅವ್ರೇನ್ ಭೂಮಿ ಕಬ್ಜಾ ಮಾಡಕ್ ಬಂದಿಲ್ಲ, ಇನ್ನೊಬ್ರು ಭೂಮಿ ಕೇಳ್ತಾ ಇಲ್ಲ, ಸರ್ಕಾರದ ಯಾವ ಗ್ಯಾರಂಟಿನೂ ಕೇಳ್ತಾ ಇಲ್ಲ. ಅವರು ನಮ್ ಪಾಡಗ್ ನಾವ್ ಇರ್ತೀವಿ, ನಮ್ ಭೂಮಿ ನಮ್ಗೆ ಬಿಟ್ಟು ಕೊಡಿ ಅಂತ ಅವ್ರೆ. ಅದು ಫಲವತ್ತಾದ ಭೂಮಿ, ಬರಡು ಭೂಮಿ ಅಲ್ಲ. ನೋಡೋಣ. ಇವ್ರಿಗೆ ಇಂಡಸ್ಟ್ರಿಗಳಿಂದ ಬೇರೆಯಿಂದ ಯಾವ್ಯಾವ ಸಮಸ್ಯೆಗಳಿದೆಯೋ ನಮಗ್ ಗೊತ್ತಿಲ್ಲ. ಆದ್ರೆ ಜನಪರವಾಗಿರಬೇಕು ಸರ್ಕಾರ, ರೈತರ ಪರವಾಗಿರಬೇಕು. ಯಾಕಂದ್ರೆ ನೀವು ನಮ್ಮ ಪ್ರತಿನಿಧಿಗಳು ಅಲ್ವಾ? ಅದನ್ನ ಮಾಡಿ ಅಷ್ಟೇ. ಒಂದ್ ನಿಮಿಷ ಒಬ್ಬೊಬ್ಬರಾಗಿ ಕೇಳಬೇಕಲ್ವಾ? ಹೇಳಿ. ಹೌದು, ಅದನ್ನ ಕೇಳಿದ್ವಿ ನಾವು, ಅದನ್ನ ಕೇಳಿದ್ವಿ. ಹೌದು, ನಾನು ಬಂದಿದ್ದೆ, ಮಾತು ಕೊಟ್ಟಿದ್ದೆ, ಈಗ ನೋಟಿಫಿಕೇಶನ್ ಆಗಬಾರ್ದಿತ್ತು. ಅದಕ್ಕೆ ನಾವು ಕೂತ್ಕೊಂಡು ಮಾತಾಡೋಣ, ಪ್ರೋಸ್ ಅಂಡ್ ಕಾನ್ಸ್ ಮಾತಾಡೋಣ. ಒಂದು ನೋಟಿಫಿಕೇಶನ್ ನಿಮ್ಗೆ ಸರ್ಕಾರ ಅರ್ಥ ಆಗಬಹುದು, ಡಿನೋಟಿಫೈ ಆಗಬೇಕು, ಲೀಗಲ್ಲು, ಜಸ್ಟಿಸ್ ಮಾತಾಡೋಣ ಕೂತ್ಕೊಂಡು. ನಾನ್ ಪಾಸಿಟಿವ್ ಆಗಿದ್ದೀನಿ, ಓಪನ್ ಆಗಿದ್ದೀನಿ. ನೀವು ಇಷ್ಟು ಪ್ರತಿಭಟನೆ ಮಾಡಿದಾಗ ನಾವು ಸ್ಪಂದಿಸಲೇಬೇಕು. ಆಯ್ತು. ಸರ್ಕಾರ ಹೇಳ್ತಾ ಇದ್ದೀವಿ, ಒಂದ್ ಕಡೆ ಅಭಿವೃದ್ಧಿ ಆಗ್ಬಿಟ್ಟು ಇನ್ನೊಂದ್ ಕಡೆ ರೈತರ ಹೋರಾಟ, ಎರಡನ್ನೂ ಯಾವ ದೃಷ್ಟಿಕೋನ ನೋಡ್ಬೇಕು ತಾವೇನು? ಯಾರು ಬೆಲೆ ಕೊಡೋದು ಅಂತ ನೋಡಿ. ಸರ್ಕಾರಗಳು ಬರುತ್ತೆ, ಅಭಿವೃದ್ಧಿ ಮಾಡುತ್ತೆ, ನಾಯಕರನ್ನು ಮೀಟ್ ಮಾಡ್ತಾರೆ, ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ, ಇವನ್ ಬರ್ತಾನೆ. ಕೊನೆಗೆ ಬೆಲೆ ಕೊಡೋರು ಯಾರು? ಸಾಮಾನ್ಯ ಜನ. ಯಾವ ಬೆಲೆ ಅರ್ಥ ಆಗ್ತಿದೆ ನಿಮಗೆ? ಒಂದು 13 ಹಳ್ಳಿಯವರು ಅವ್ರು ಏನ್ ಮಾಡ್ಬೇಕು? 13 ಹಳ್ಳಿಯವರು ಇವ್ರು ಕಟ್ಟೋ ಕಾರ್ಖಾನೆಗಳಲ್ಲಿ ವಾಚ್ಮನ್ಗಳಾಗ್ಬೇಕಾ? ಕಸ ತೊಳಿಬೇಕಾ? ನೋಡ್ತಾ ಇಲ್ವಾ ಏನಾಗ್ತಿದೆ ಅಂತ ಈ ದೇಶದಲ್ಲಿ? ಈ ತರ ಸರ್ಕಾರ ತಗೊಂಡಿರೋ ಭೂಮಿ ನಿಮಗೆ ಮತ್ತೆ ಇನ್ನೊಂದ್ ಕಡೆ ಸೆಟಲ್ ಮಾಡ್ತೀನಿ ಅಂದ್ರೆ ಜೀವನಗಳು ಏನಾಗಿದೆ ಅಂತ ನಾವು ನೋಡಿಲ್ವಾ? ಅಂಡ್ ನಾವ್ಯಾರು ಹೇಳೋದಕ್ಕೆ? ಸರ್ಕಾರ ಆಗ್ಲಿ, ದೊಡ್ಡ ನಾಯಕರು ಯಾರಾಗ್ಲಿ, ಅಲ್ಲಿಯ ಜನರಿಗೆ ಮನಸ್ಸಿದೆಯಾ? ಅವ್ರಿಗೆ ನಿಮ್ ದುಡ್ಡು ಬೇಡ್ರಿ, ನಮ್ ಭೂಮಿ ನಾವ್ ಇಟ್ಕೊಳ್ತೀವಿ, ನೀವು ಅದನ್ನ ಒಪ್ಕೊಳ್ಳೇಬೇಕು ಅಲ್ವಾ? ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಆಗ್ತಿರೋ ಮೋಸ ನಮಗ್ ಗೊತ್ತು ಸ್ವಾಮಿ. ಹೊಸ ಕತೆ ಹೊಡಿಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.